ಸ್ನೇಹಿತರೆ ನಮಸ್ಕಾರ. ಯಾವುದೇ ಒಂದು ಮಾರ್ಕೆಟ್ ನಡಿಬೇಕಂದ್ರೂ ಕೂಡ ಅಲ್ಲಿ ಬೈಯರ್ ಸೆಲ್ಲರ್ಸು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಸೊ ಮಾರ್ಕೆಟ್ನಲ್ಲಿ ಬೈಯರ್ ಸೆಲ್ಲರ್ಸ್ ಇಲ್ಲ ಅಂತಂದರೆ ಮಾರ್ಕೆಟ್ ಇಟ್ ಕೆನಾಟ್ ರನ್ ಫರ್ದರ್. ಸೊ ಆ ಕಾರಣದಿಂದಾಗಿ ಬೈಯರ್ ಸೆಲ್ಲರ್ಸ್ ಇಟ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಬೈಯರ್ ಸೆಲ್ಲರ್ಸನ್ನು ವಿ ಕಾಲ್ ಇಟ್ ಆಸ್ ಅ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಂಡಿಯನ್ ಮಾರ್ಕೆಟ್ನಲ್ಲಿರುವಂಥ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಬಂದ್ಬಿಟ್ಟು ಮೊದಲನೇದು ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಇವ್ರು ಬಂದ್ಬಿಟ್ಟು ಅಮೆರಿಕದಲ್ಲಿರುವ PMS ಕಂಪ್ನೀಸ್ ಇರ್ಬೋದು, ಯುರೋಪಲ್ಲಿರುವಂಥ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿರ್ಬೋದು. ಸೊ ಅವರು ಬಂದ್ಬಿಟ್ಟು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭವನ್ನು ಮಾಡಿ ಹಣವನ್ನು ಅವ್ರ ದೇಶಕ್ಕೆ ತೊಗೊಂಡೋಗ್ತಾರೆ. ಉದಾಹರಣೆಗೆ JP Morgan ಇರ್ಬೋದು, ಮಾರ್ಗನ್ ಸ್ಟ್ಯಾನ್ಲೆ ಇರ್ಬೋದು, ಗೋಲ್ಡ್ಮ್ಯಾನ್ ಸ್ಯಾಚ್ ಇರ್ಬೋದು. ಎರಡನೇದು ಬಂದ್ಬಿಟ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅಂದರೆ ಉದಾಹರಣೆಗೆ LIC ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿರ್ಬೋದು. ಇವರೆಲ್ಲರೂ ಬಂದ್ಬಿಟ್ಟು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮೂರನೇದು ಬಂದ್ಬಿಟ್ಟು ರಿಟೇಲರ್ಸ್ ಅಂದರೆ ನಾನಿರ್ಬೋದು, ನೀವಿರ್ಬೋದು, ಸಣ್ಣ ಪುಟ್ಟ ಹೂಡಿಕೆದಾರರು, ಸ್ಮಾಲ್ ಇನ್ವೆಸ್ಟರ್ಸ್ಗೆ ವಿ ಕಾಲ್ ಇಟ್ ಆಸ್ ಅ ರಿಟೇಲರ್ಸ್ ಅಂತ ಕರಿತೀವಿ. FIS ಮತ್ತು ರಿಟೇಲರ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಯಾವ ಪರ್ಸೆಂಟೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡೋದಾದರೆ 2015ರಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಅರೌಂಡ್ 20% ಆಫ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರು. ಇವಾಗ ಈ ಪರ್ಸೆಂಟೇಜ್ ಬಂದ್ಬಿಟ್ಟು 20%ಇಂದ 15%ಗೆ ರೆಡ್ಯೂಸ್ ಆಗಿದೆ. ಅದೇ 2015ರಲ್ಲಿ ರಿಟೇಲರ್ಸ್ ಅಂದರೆ ನಾವು ಸಣ್ಣ ಪುಟ್ಟ ಹೂಡಿಕೆದಾರರು 5% ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಇವಾಗ ಈ ಪರ್ಸೆಂಟೇಜ್ ಬಂದ್ಬಿಟ್ಟು 5%ಇಂದ 10%ಗೆ ಇನ್ಕ್ರೀಸ್ ಆಗಿದೆ. ಸೊ ಈ ಪರ್ಸೆಂಟೇಜ್ ಇನ್ಕ್ರೀಸ್ ಆದಮೇಲೆ ಎಲ್ಲರೂ ಏನು ಯೋಚನೆ ಮಾಡ್ತಾ ಇದ್ರು ಅಂತಂದರೆ, ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇವಾಗ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಿಕಾಸ್ ರಿಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ವಿ ನೋ ನೀಡ್ ಟು ಡಿಪೆಂಡ್ ಆನ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸ್ನೇಹಿತರೆ. ಆದರೆ ಪರಿಸ್ಥಿತಿ ಆ ರೀತಿ ಆಗಿಲ್ಲ. ಸೊ ಲಾಸ್ಟ್ ಒಂದು 5-6 ತಿಂಗಳಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಿಂದ ಸೆಲ್ ಮಾಡ್ತಿರೋ ಕಾರಣದಿಂದಾಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಒಂದು 15% ಕರೆಕ್ಷನ್ ಆಯಿತು. ಆದರೆ ಲಾಸ್ಟ್ ಒಂದು ವಾರದಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲೆ ಹೋಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಮತ್ತೆ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಒಂದು 5 ದಿನದಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗಿ ಬೈ ಮಾಡ್ತಾ ಇದ್ದಾರೆ. ಮಾರ್ಚ್ 20ರಂದು 3200 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾರ್ಚ್ 21ರಂದು 7004 crore ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 24ರಂದು 3000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 25ರಂದು 5300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 26ರಂದು 2200 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಲಾಸ್ಟ್ ಒಂದು ವಾರದಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋ ಕಾರಣದಿಂದಾಗಿನೇ ನಿಫ್ಟಿ 22,000ಇಂದ 23,600 ಲೆವೆಲ್ವರೆಗೂ ಟ್ರೇಡ್ ಆಗ್ತಿದೆ. ಸ್ನೇಹಿತರೆ ಅದ್ರ ಜೊತೆಗೆ ಲಾಸ್ಟ್ ಒಂದು ವಾರದಲ್ಲಿ ಏಷ್ಯಾ ಖಂಡದಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಯಾವ್ಯಾವ ಕಂಟ್ರಿನಲ್ಲಿ ಯಾವ ರೀತಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡೋದಾದ್ರೆ, ಇಂಡಿಯಾದಲ್ಲಿ ಲಾಸ್ಟ್ ಒಂದು ವಾರದಲ್ಲಿ 1388 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇಂಡೋನೇಷ್ಯಾದಲ್ಲಿ 158 crores, ಸೌತ್ ಕೊರಿಯಾದಲ್ಲಿ 118 crores, ಸೊ ಶ್ರೀಲಂಕಾದಲ್ಲಿ 1 crore, ಸೊ ಫಿಲಿಪೈನ್ಸ್ನಲ್ಲಿ ದೇ ಆರ್ ಸೆಲ್ಲಿಂಗ್. ಸೊ ವಿಯೆಟ್ನಾಂನಲ್ಲಿ ಕೂಡ ಸೆಲ್ ಮಾಡ್ತಾ ಇದ್ದಾರೆ, ಥೈಲ್ಯಾಂಡಲ್ಲೂ ಕೂಡ ಸೆಲ್ ಮಾಡ್ತಾ ಇದ್ದಾರೆ, ಮಲೇಷ್ಯಾದಲ್ಲೂ ಸೆಲ್ ಮಾಡ್ತಾ ಇದ್ದಾರೆ, ತೈವಾನಲ್ಲೂ ಸೆಲ್ ಮಾಡ್ತಾ ಇದ್ದಾರೆ. ಒನ್ಲಿ ದೇ ಆರ್ ಇನ್ವೆಸ್ಟಿಂಗ್ ಇನ್ ಟು ದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್. ಯಾಕೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಈ ರೀತಿಯಾಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಸದ್ಯಕ್ಕೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ದಿನದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು, ಇವಾಗ ತುಂಬ ರೀಸನೇಬಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದ್ರ ಜೊತೆಗೆ ನವಡೇಸ್ ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದ ವರ್ಲ್ಡ್. ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋದ್ರಿಂದ ಗ್ರೋತ್ ಅಪಾರ್ಚುನಿಟೀಸ್ ನೆಕ್ಸ್ಟ್ ಒಂದು 15-20 ವರ್ಷ ಇನ್ನೂ ಜಾಸ್ತಿ ಇರೋದ್ರಿಂದ ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಒನ್ಸ್ ಅಗೇನ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಟು ದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್. ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.